ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಮ್, ಕೇರ್ಫುಲ್ ಅಮ್ಮ. ಆಯ್ತಾಯ್ತು. ಐ ರಿಯಲಿ ಕೆನಾಟ್. ಅತ್ತೆ, ಏನಾಯ್ತು? ತರುಣ್, ಆರ್ ಯು ಓಕೆ? ನೋ ಶಾನ್, ಐ ಆಮ್ ನಾಟ್ ಓಕೆ. ಬಟ್ ಏನಾಯ್ತು? ಡೋಂಟ್ ವರಿ ಶಾನ್, ಇಟ್ಸ್ ನಥಿಂಗ್. ಲೀವ್. ಅತ್ತೆ, ಏನಾಯ್ತು ಅವನ್ಗೆ? ಅದು ಮಾಮ್ ಪ್ಲೀಸ್. ಅತ್ತೆ ಪ್ಲೀಸ್ ನೀವು ಹೇಳಿ. ಅಯ್ಯೋ, ಏನ್ ಹೇಳೋದಮ್ಮ, ಯಾರಿಗೋ ಹೆಲ್ಪ್ ಮಾಡಕ್ ಹೋಗಿ ಈ ತರ ಮಾಡ್ಕೊಂಡಿದ್ದಾನೆ. ಎಷ್ಟು ಹೇಳಿದ್ರು ಕೇಳಲ್ಲ. ತನ್ನ ಪ್ರಾಣಕ್ಕೇನಾದ್ರೂ ಪರವಾಗಿಲ್ಲ, ಬೇರೆಯವ್ರನ್ನ ಕೇರ್ ಮಾಡೋದೇ ಜಾಸ್ತಿ ಇವನು. ನನ್ಗಾಗ್ಲೇ ಅತ್ತಿಗೆ ಏನಕ್ಕೋ ಕರೀತಾ ಇದ್ರು. ಶಾನ್ವಿ, ಒಂದ್ ಹೆಲ್ಪ್ ಮಾಡ್ತೀಯಾ? ನೀನ್ ಇವ್ನ ಕೈಗೆ ಬ್ಯಾಂಡೇಜ್ ಮಾಡು, ನಾನು ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ಹಾ, ಔಚ್. ಕೇರ್ಫುಲ್ ಆಗಿರ್ಬೇಕು ಅಲ್ವಾ ತರುಣ್? ಐ ಕಾಂಟ್ ಸಿ ಯು ಲೈಕ್ ದಿಸ್. ಶಾನ್ವಿ, ಇದು ಚಿಕ್ಕ ಗಾಯ, ಇದಕ್ಕೆ ಹೀಗೆ ಆಡಿದ್ರೆ ಹೇಗೆ ಹೇಳು? ಹೇಳ್ತಿದ್ದೀನಲ್ವಾ, ಏನೂ ಆಗಿಲ್ಲ. ಬಟ್ ಆದ್ರೂ ತರುಣ್. ನೋಡು ಶಾನ್ವಿ, ಈ ಗಾಯ ನನಗೇನು ಹರ್ಟ್ ಮಾಡ್ತಿಲ್ಲ, ಆದ್ರೆ ನಿನ್ನ ಮುಖದಲ್ಲಿ ಸ್ಯಾಡ್ನೆಸ್ ನೋಡಿದ್ರೆ ನನಗೆ ತುಂಬಾ ಹರ್ಟ್ ಆಗುತ್ತೆ. ಸೊ ಕೀಪ್ ಸ್ಮೈಲಿಂಗ್. ನೀನೀಗಾಗಲೇ ನನ್ನ ಬಲೆಗೆ ಬಿದ್ದಿದೆಯಾ ಅಂತ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಶಾನ್ವಿ. ಪುಟ್ ಮೇಡಮ್, ಬಾಸ್ ನಾನು ಎಷ್ಟೇ ಕಾಲೆಳಿಬಹುದು, ಆದ್ರೆ ಅವ್ರು ಒಳ್ಳೆಯವ್ರೆ. ಈಗ ನೋಡಿದ್ರೆ ಅವರೇ ತೊಂದ್ರೆಲಿರೋ ಹಾಗೆ ಕಾಣಿಸ್ತದೆ. ಏನ್ ಮಾಡೋದಿವಾಗ ಗೊತ್ತಿಲ್ಲ. ಆದ್ರೆ ನಮ್ಮಮ್ಮ ಹೇಳೋರು, ಯಾರಾದ್ರೂ ತೊಂದರೆ ಸಿಕ್ಕಾಕೊಂಡ್ರೆ ನಮ್ಗೇನು ದಾರಿ ಇಲ್ಲ ಅಂದ್ರೆ ನಾವು ದೇವ್ರನ್ನ ಬೇಡ್ಕೋಬೇಕು ಅಂತ. ನಾನು ಅದನ್ನೇ ಮಾಡ್ತೀನಿ. ಆದ್ರೆ ಯಾರಿಗ್ ಒಳ್ಳೇದ್ ಮಾಡು ಅಂತ ಕೇಳ್ಕೊತ್ಯಾ? ನಿಮ್ ಅಪ್ಪಂಗ ಅಥವಾ ದುರ್ಗಂಗ ಅಥವಾ ಇಬ್ರಿಗೂ ಸೇರ್ ಕೇಳ್ಕೊತ್ಯಾ? ನಿಮ್ ಅಪ್ಪ ಶರತ್ ತೊಂದ್ರೆಯಿಂದ ಪಾರಾದ್ರೆ ದುರ್ಗಾನು ಬಯಸ್ಕೊಳ್ಳೋದ್ ತಪ್ಪುತ್ತೆ. ಅದಕ್ಕೆ ಬೆಟರ್ ನಿನ್ ಬಾಸ್ಗೆ ಸಹಾಯ ಮಾಡು ಅಂತ ಕೇಳ್ಕೊಬಿಟ್ ಮೇಡಮ್. ದೇವ್ಗೆ ಕೂಪರಾಯಂಗೆ ಸಹಾಯ ಮಾಡು, ತೊಂದರೆಯಿಂದ ಪಾರ್ ಮಾಡು. ಹೌದಮ್ಮ, ಈ ಸಮಸ್ಯೆಯಿಂದ ಅವ್ರು ಪಾರಾದ್ರೆ ನಾನ್ ದುರ್ಗಾ ಹತ್ರ 101 ರೌಂಡ್ ಪ್ರದಕ್ಷಿಣೆ ಹಾಕ್ಸ್ತೀನಿ. ಅಯ್ಯೋ 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 ಅಯ್ಯೋ, ನನ್ನ ಮುದ್ದು ಬಂಗಾರ ಕಣೋ ನೀನು. ನಮಗಷ್ಟೆಲ್ಲ ಅವಮಾನ ಮಾಡಿರೋ ಆ ಶರತ್ಗೆ ಈಗ ಈಗ ಅವಮಾನ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇದೆ. ಎಸ್ ಮಾಮ್, ನಾನು ಜೆಂಟ್ಲ್ಮ್ಯಾನ್ ಅಂತ ತುಂಬಾ ಮೆರಿತಿದ್ನಲ್ಲ ಅವನು. ಈಗ ಮನೆ ಹೊರಗಡೆ ತಲೆ ಓಡಾಡೋಗೂ ಇಲ್ಲ ಅವನು. ಎಲ್ಲದಕ್ಕಿಂತ ಹೆಚ್ಚಾಗಿ ತಾನು ಏನೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಅವನಿಗೆ ಬೇರೆ ದಾರಿನೇ ಇಲ್ಲ. ಪ್ರೂವ್ ಮಾಡಕ್ ಒಂದು ದಾರಿ ಹುಡುಕಿದ್ರು ಅವ್ನ ಮತ್ತಷ್ಟು ಬೀಳ್ಸೋಕೆ ದಾರಿ ನಾನು ಹುಡುಕ್ತಾ ಇರ್ತೀನಲ್ವಾ. ಪರವಾಗಿಲ್ಲ, ಇಷ್ಟೊಂದೆಲ್ಲ ಬುದ್ಧಿ ಯಾವಾಗ ಬಂತು ನಿನಗೆ? ನನಗೆ ನಿನ್ ಥರ ಅಪ್ಪನ ಥರ ಈ ಮನೇಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಐ ವಾಂಟ್ ಮೈ ಓನ್ ಎಂಪೈರ್. ಗುಡ್. ನೆಕ್ಸ್ಟ್ ಪ್ಲಾನ್ ಏನ್ ಮಾಡಿದ್ಯಾ? ನೆಕ್ಸ್ಟ್ ನನ್ನ ಪ್ಲಾನ್ ಇಂಪಾರ್ಟೆಂಟ್ ಪಾರ್ಟ್ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೆ. ಜಸ್ಟ್ ವೇಟ್ ಅಂಡ್ ವಾಚ್. ಏನೋ ಮಾಡಪ್ಪ, ಆದ್ರೆ ಆ ಹುಚ್ಚಿ ಮಾಯನಿಂದ ಸ್ವಲ್ಪ ಹುಷಾರಾಗಿರು. ನೋ, ಯಾವುದೇ ಕಾರಣಕ್ಕೂ ವರ್ಕ್ ಸ್ಟಾಪ್ ಆಗಬಾರ್ದು. ನೋಡಿ, ನ್ಯೂಸಲ್ಲಿ ಏನು ಬೇಕಾದ್ರೂ ಬರಲಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಅದೆಲ್ಲ ಬರೀ ರೂಮರ್ಸ್ ಅಷ್ಟೇ. ಅಟ್ ಎನಿ ಕಾಸ್ಟ್ ವರ್ಕ್ ಸ್ಟಾಪ್ ಆಗಬಾರ್ದು ಅಷ್ಟೇ. ಏನಾಯ್ತು? ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗಿದ್ದೀರಾ? ಅದು ನ್ಯೂಸಲ್ಲಿ ಅಯ್ಯೋ ಪ್ಯಾನಿಕ್. ಫೇಮಸ್ ಬಿಸ್ನೆಸ್ ಮನ್ ಶರತ್ ಅವರ ಮತ್ತೊಂದು ಮುಖವಾಡ, ಮತ್ತೊಂದು ಗುಟ್ಟು ರಟ್ಟ ಆಗ್ತಾ ಇದೆ. ಈತ ಏನ್ ಮಾಡ್ತಾ ಇದ್ದ? ಫೇಮಸ್ ಬಿಸ್ನೆಸ್ ಮನ್ ಆಗಿದ್ರು ಕೂಡ ಬಡ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡೇನು ಬರ್ತಾ ಇದ್ದ. ಆದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾ ಇದ್ನ? ಇಲ್ಲ, ಬಡ ಹೆಣ್ಣು ಮಕ್ಕಳೇ ಇವನ ಟಾರ್ಗೆಟ್ ಆಗ್ತಾ ಇದ್ರು. ಅವ್ರನ್ನ ಮದುವೆ ಆಗಿ ಬಂದ ನಂತರ
ಮನೆ ಆಳಾಗಿ ಸರ್ವೆಂಟ್ ಆಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದ. ಜೊತೆಗೆ ಈ ಹಿಂದೆ ಅಂಬಿಕಾ ಅನ್ನುವಂತಹ ಮೊದಲನೆಯ ಹೆಂಡತಿಯ ಸಾವಿಗೂ ಕೂಡ ಈತನೇ ಕಾರಣ ಇರಬಹುದು ಅನ್ನುವಂತಹ ಶಂಕೆ ಕೂಡ ಇದೀಗ ಎದುರಾಗ್ತಾ ಇದೆ. ಈ ತರ ಬಿಸ್ನೆಸ್ ಮನ್ಗಳು ನಮಗೆ ಬೇಕಾ? ಈತನ ಮತ್ತಷ್ಟು ಮುಖವಾಡಗಳೇನು, ಈತನ ಕೆಲಸಗಳೇನು, ಬಡ ಹೆಣ್ಣು ಮಕ್ಕಳೇ ಇವನಿಗೆ ಟಾರ್ಗೆಟ್ ಯಾಕೆ ಆಗ್ತಾ ಇದ್ರು, ಯಾವ ರೀತಿಯೆಲ್ಲ ಅವರನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದ, ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದ, ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಆಫ್ಟರ್ ಶಾರ್ಟ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಶರತ್ನ ವಿಕೃತವಾದಂತಹ ಮುಖವಾಡವನ್ನ. ಇದರ ಜೊತೆಗೆ ಈತ ಆಲ್ಕೋಹಾಲಿಕ್ ಪರ್ಸನ್, ಅಡಿಕ್ಟ್ ಆಗಿದ್ದ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಕುಡಿಯೋದಲ್ಲದೆ ಕುಡಿದು ಬಂದು ಹೆಂಡತಿಯ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದ, ಚಿತ್ರ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ದ. ಈ ತರ ಬಿಸ್ನೆಸ್ ಮನ್ಗಳು ನಮಗೆ ಬೇಕಾ? ಹೊರಗಡೆ ರಾಜನ ಮುಖವನ್ನ ಹಾಕೊಂಡು ಮನೆಯಲ್ಲಿ ಹೆಂಡತಿಯ ಮೇಲೆ ದೌರ್ಜನ್ಯವನ್ನ ಎಸಗ್ತಾ ಇರುವಂತದ್ದು. ದೊಡ್ಡೋರ್ ಗಾದೆ ಮಾತನ್ನ ಹೇಳಿದ್ದಾರೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕ್ರೂರಿಯೇ ಅಂತಾನೆ ಹೇಳ್ಬೋದು. ಈತನ ಮತ್ತಷ್ಟು ಮುಖವಾಡಗಳನ್ನ, ಈತನ ಮತ್ತಷ್ಟು ಕ್ರೌರ್ಯತೆಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಸ್ವಲ್ಪ ಸಮಯದ ಬಳಿಕ. ಈ ಫುಟೇಜಸ್ ಎಲ್ಲ ಹೇಗೆ ಸಿಕ್ತಿ ಅವ್ರಿಗೆ? ಮಾಮ್, CCTV ಹ್ಯಾಕ್ ಮಾಡಿದ್ದು ನಾನು. ಈ ಫುಟೇಜಸ್ ಎಲ್ಲ ಅಲ್ಲಿಂದಾನೆ ಸಿಕ್ತು. ಒಂದ್ ವೇಳೆ ಯಾರು ಚೆಕ್ ಮಾಡಿದ್ರು, ಯಾರೋ ಹ್ಯಾಕ್ ಮಾಡಿದಾರೆ ಅಂತ ಅಷ್ಟೇ ಗೊತ್ತಾಗುತ್ತೆ. ಅಲ್ಲ, ಆ ಫೋಟೋಸ್ ಎಲ್ಲ ಅವ್ರಿಗೆ ಹೇಗೆ ಸಿಕ್ಕಿರೋದಕ್ಕೆ ಸಾಧ್ಯ? ಹೌದು, ಆ ಫೋಟೋಗಳಲ್ಲಿ ಇರೋದೇ ಒಂದು, ಇವ್ರು ಅರ್ಥ ಮಾಡ್ಕೊಂಡಿರೋದೇ ಇನ್ನೊಂಥರ. ನಿಜ ಹೇಳಬೇಕು ಅಂದ್ರೆ ಬಾಸ್ ಎಲ್ಲ ಕಡೆ ನನ್ನನ್ನು ಕಾಪಾಡಿದ್ದಾರೆ, ಆದ್ರೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಇವರೆಲ್ಲ ಹೇಗೆ ಹೇಳ್ತಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ದುರ್ಗಾ. ಏನ್ ಮಾಡೋಣ? ಸಮಾಧಾನ ಆಯ್ತಾ ನಿಂಗೆ? ಸಮಾಧಾನ ಆಯ್ತಾ ಹೇಳು. ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಲ್ಲ, ನಾನೇನ್ ಮಾಡಿದೆ ಅಂತ ಜಸ್ಟಿಫೈ ಮಾಡ್ಬೇಡ ನೀನು. ಆಗ್ತಿರೋದೆಲ್ಲ ನಿನ್ನಿಂದ. ನೀನೊಬ್ಳು ನಮ್ ಲೈಫಲ್ಲಿ ಇರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಶರತ್ ಯಾವತ್ತೂ ಇಷ್ಟೊಂದು ಅವಮಾನನ ಫೇಸ್ ಮಾಡಿರ್ಲಿಲ್ಲ. ಎಲ್ಲ ನಿನ್ನಿಂದ. ಇವಳೊಬ್ಳು ತಾನು ಒಳ್ಳೆ ಸಾಚ ಅನ್ನೋ ತರ ಬಂದು ನೋಡು, ನಿಂಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೆ, ನೀನ್ ನಿಜವಾಗ್ಲೂ ಒಳ್ಳೆ ಆಗಿದ್ರೆ, ನಿಜವಾಗ್ಲೂ ಈ ಮನೆಯವ್ರ ಮೇಲೆ, ಶರತ್ ಮೇಲೆ ಕನ್ಸನ್ ಅನ್ನೋದಿದ್ರೆ ಇವಾಗ್ಲೇ ಮನೆ ಬಿಟ್ಟು ಹೋಗು. ಇಷ್ಟೆಲ್ಲ ಆದ್ಮೇಲೂ ಸ್ವಲ್ಪನೂ ಶೇಮ್ ಇಲ್ದಲ್ಲ ಇದೆಯಲ್ಲ. ನನ್ನಂತವಳಾಗಿದ್ರೆ ಒಂದು ಕ್ಷಣನೂ ಇರ್ತಿರ್ಲಿಲ್ಲ. ಛೇ, ಅವಳು ಹೇಳಿದ್ರಲ್ಲೂ ಸತ್ಯ ಇದೆ. ಇದೆಲ್ಲ ಆಗೋದಕ್ಕೆ ನಾನೇ ಕಾರಣ. ಹೇ ದುರ್ಗಾ, ನೀನೊಳ್ಳೆ ಇವಳ ಮಾತನ್ನ ಕೇಳ್ಕೊಂಡು ಅವಳು ಹೇಳಿದ ರೀತಿ ತಪ್ಪಿರ್ಬೋದು, ಆದ್ರೆ ಅದ್ರಲ್ಲಿ ಸತ್ಯ ಇತ್ತಲ್ವಾ? ಖಂಡಿತ ಇಲ್ಲ ದುರ್ಗಾ. ನೀನು ಪಾಪ ಪ್ರಜ್ಞೆ ಅನುಭವಿಸೋ ಅವಶ್ಯಕತೆನೇ ಇಲ್ಲ. ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ. ನನ್ ಮಾತ್ ನಂಬು.